ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬೆಳವಣಿಗೆ. ಯಾಕಂದ್ರೆ ಜೈಲಿನಿಂದ ಚಿನ್ನಯ್ಯ ಹೊರಬಂದಿದ್ದಾನೆ. ಹೊರಬಂದ ನಂತರದಲ್ಲಿ ಅವನಿಗೆ ಬೆದರಿಕೆ ಶುರುವಾಗಿದೆಯಂತೆ. ಆ ಕಾರಣದಿಂದಾಗಿ ಆತನಿಗೆ ರಕ್ಷಣೆ ಕೊಡಬೇಕು. ಯಾವ ರೀತಿ ರಕ್ಷಣೆ ಅಂದ್ರೆ ಆತನಿಗೆ ಗನ್ ಮ್ಯಾನ್ ಕೊಡಬೇಕು ಅಂತ ಹೇಳಿ ಜೈಲಿನಿಂದ ಹೊರಬಂದಿರುವ ಚಿನ್ನಯ್ಯನಿಗೆ ಅಲ್ಲಿ ಸೇಫ್ಟಿ ಕೊರತೆ ಕಾಡ್ತಾ ಇದೆ. ಹೀಗಾಗಿ ಗನ್ ಮ್ಯಾನ್ ಕೊಡಿ ಅಂತ ಹೇಳಿ, ಚಿನ್ನಯ್ಯನಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ದೂರುದಾರ ಜಯಂತ್ ಟಿ ಮನವಿ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದಾರೆ ಜಯಂತ್ ಟಿ. ನಿನ್ನೆ ಬೆಳ್ತಂಗಡಿ ಠಾಣೆಗೆ ಸ್ವತಃ ಚಿನ್ನಯ್ಯನಿಂದಲೇ ಮನವಿ ಬಂದಿತ್ತು. ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಹೀಗಾಗಿ ಇವತ್ತು ಆರೋಪಿ ಚಿನ್ನಯ್ಯನ ಪರವಾಗಿ ಜಯಂತ್ ಟಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ಅನೇಕ ರೀತಿಯ ಬೆಳವಣಿಗೆಗಳು, ಅನೇಕ ರೀತಿಯ ಸಂಶಯಗಳು, ಅನೇಕ ರೀತಿಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು. ಇದೀಗ ಮತ್ತೊಂದು ರೀತಿ, ಯಾಕಂತ ಹೇಳಿದ್ರೆ ಚಿನ್ನಯ್ಯ ಜೈಲಿನಲ್ಲಿದ್ದ, ಸೇಫ್ ಆಗಿದ್ದ. ಈಗ ಜೈಲಿನಿಂದ ಆಚೆ ಬಂದಿದ್ದಾನೆ ಅಂತ ತಕ್ಷಣ ಅಲ್ಲಿ ಬುರುಡೆ ಗ್ಯಾಂಗ್ನಿಂದ ಬೆದರಿಕೆ ಇದೆ ಅಂತ ಹೇಳಿ ನಿಜವಾಗಿಯೂ ಕೂಡ ಏನೆಲ್ಲ ಥ್ರೆಟ್ಗಳಿರುವಂಥ ಸಾಧ್ಯತೆಗಳಿದೆ. ಗನ್ಮ್ಯಾನ್ ಕೊಟ್ರೆ ಆತನನ್ನು ನಿಭಾಯಿಸೋದು ಕಷ್ಟ ಆಗೋದಿಲ್ವಾ? ದಶರಥ್, ಅಂದ್ರೆ ಇಲ್ಲಿ ಜಯಂತ್ ಟಿ ಅವರು ಒಂದು ಅರ್ಥದಲ್ಲಿ ಸೇಫ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಚಿನ್ನಯ್ಯ ಏನು ಆತ ಜೈಲಿಂದ ಬಿಡುಗಡೆ ಆಗಿದ್ದಾನೆ. ಬಿಡುಗಡೆ ಆದ ಬಳಿಕ ಆತ ಹೋಗಿ ಈಗ ವಾಸ್ತವ್ಯವನ್ನ ಹೂಡಿರುವಂತದ್ದು ಏನು ನೂರಾರು ಶವಗಳನ್ನ ಹೂತು ಹಾಕಲಾಗಿತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಹೇಳ್ತಾ ಇದ್ನೋ, ಅದೇ ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜ್ ನಲ್ಲಿ ಆತ ಈಗ ಸದ್ಯ ವಾಸ್ತವ್ಯವನ್ನ ಹೂಡಿದ್ದಾನೆ. ಆತ ಮತ್ತು ಆತನ ಪತ್ನಿ. ಆತ ಜೈಲಿನಿಂದ ಬಿಡುಗಡೆ ಆದ ಕೂಡಲೇ ಬಂದು ಮೊದಲು ಮಾಡಿರುವಂತ ಕೆಲಸ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಜಯಂತ್ ಟಿ ಸೇರಿದಂತೆ 5 ವಿರುದ್ಧ ಆತ ದೂರನ್ನ ನೀಡಿದ್ದ. ಮಹೇಶ್ ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿ, ಸಮೀರ್ ಎಂಡಿ, ವಿಠಲ್ ಗೌಡ ಇವರಿಂದ ನಂಗೆ ಪ್ರಾಣ ಬೆದರಿಕೆ ಬರುವಂತ ಸಾಧ್ಯತೆಗಳು ಇದೆ. ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಈಗ ವಾಸ್ತವ್ಯವನ್ನ ಹೂಡಿದ್ದೀನಿ. ಆ ಕಾರಣಕ್ಕೋಸ್ಕರ ನನಗೆ ರಕ್ಷಣೆಯನ್ನ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಆತ ಒಂದು ದೂರನ್ನ ನೀಡಿದ್ದ. ಬೆಳ್ತಂಗಡಿ ಪೊಲೀಸರು ಕೂಡ ಆ ದೂರ ಅರ್ಜಿಯನ್ನ ಸ್ವೀಕಾರ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ನಡುವೆ ಹೊಸ ಟ್ವಿಸ್ಟ್ ಅಂದ್ರೆ ಈಗ ಜಯಂತ್ ಟಿ ಅವರೇ ಆತನಿಗೆ ರಕ್ಷಣೆಯನ್ನ ಕೊಡಿ, ಒಬ್ಬ ಗನ್ಮ್ಯಾನ್ ಅನ್ನ ಕೊಡಿ ಅಂತ ಮುಖ್ಯಮಂತ್ರಿಗಳು ಸೇರಿದಂತೆ ಡಿಜಿಪಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾಕಂದ್ರೆ ಇದು ಆತ ಏನು ಆರೋಪವನ್ನ ಮಾಡ್ತಾ ಇದ್ದಾನೋ ಇದು ಆತನ ಆರೋಪ ಅಲ್ಲ, ಯಾರೋ ಒತ್ತಡ ಹಾಕಿಸಿ ಈ ತರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜಯಂತ್ ಟಿ ಅವರ ವಿಚಾರ. ಹಾಗಾಗಿ ಇದು ನಾಡಿನ ದಿವಸ ನಮ್ಗೆ ಮುಳುವಾಗುವಂತ ಸಾಧ್ಯತೆಗಳು ಇದೆ, ಅಥವಾ ನಮ್ಮ ಮೇಲೆ ಈ ತರ ಒಂದು ಹುನ್ನಾರವನ್ನ ಮಾಡ್ಲಾಗ್ತಾ ಇದೆ ಮತ್ತು ಆತ ಕೊಟ್ಟಿರುವಂತಹ ದೂರೇ ಒಂದು ಅರ್ಥದಲ್ಲಿ ಹುನ್ನಾರ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಉಲ್ಲೇಖ ಮಾಡಿ ಇದರ ಬಗ್ಗೆಯೂ ಕೂಡ ಸೂಕ್ತ ತನಿಖೆ ಆಗ್ಬೇಕು. ಅದಕ್ಕೂ ಮುನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏನಿದೆ ಈ ಚಿನ್ನಯ್ಯನಿಗೆ ಓರ್ವ ಗನ್ಮ್ಯಾನ್ ಅನ್ನ ನಿಯೋಜನೆ ಮಾಡಬೇಕು ಮತ್ತು ಇವರು ಕೊಟ್ಟಿರುವಂತಹ ದೂರಿನ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕು. ಚಿನ್ನಯ್ಯ ಯಾವಾಗ ಜೈಲಿಗೆ ಹೋದ್ನೋ, ಆತ ಜೈಲಿನಿಂದ ಬಿಡುಗಡೆ ಆದ್ನೋ, ನಾವು ಆತನ ಸಂಪರ್ಕಕ್ಕೆ ಹೋಗಿಲ್ಲ. ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಥವಾ ಆತನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಮುಖತಃ ನಾವು ಆತನಿಂದ ಪಡೆದಿಲ್ಲ. ಹೀಗಾಗಿ ನಮ್ಮ ಮೇಲೆ ಸುಮ್ಮನೆ ಈಗ ಆರೋಪಗಳನ್ನ ಹಾಕಲಾಗ್ತಾ ಇದೆ. ಹಾಗಾಗಿ ಸರ್ಕಾರ ಇದಕ್ಕೊಂದು ಪರಿಹಾರ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಅವರು ಮನವಿಯನ್ನ ಮಾಡಿದ್ದಾರೆ. ಈಗ ಚಿನ್ನಯ್ಯ ಕೂಡ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಆತ ಜೈಲಿನಿಂದ ರಿಲೀಸ್ ಆಗಿದ್ರು ಕೂಡ 2 ದಿನಕ್ಕೊಮ್ಮೆ ಬಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಸಹಿ ಹಾಕಬೇಕು. ಅದರ ಜೊತೆಗೆ ಮಂಗಳೂರು ನ್ಯಾಯಾಲಯದ ವ್ಯಾಪ್ತಿಯನ್ನ ಮೀರಿ ಆತ ಆ ಸರಹದ್ದನ್ನ ಮೀರಿ ಎಲ್ಲಿಗೂ ಕೂಡ ಹೋಗುವಂತಿಲ್ಲ. ಆ ಕಾರಣಕ್ಕೋಸ್ಕರ ಆತ ಬೆಳ್ತಂಗಡಿ ಪರಿಸರದಲ್ಲಿ ಇರ್ಬೇಕಾಗುತ್ತೆ. ಆದ್ರೆ ವಿಶೇಷ ಏನು ಅಂದ್ರೆ ಸದ್ಯ ಆತ ಧರ್ಮಸ್ಥಳ ಗ್ರಾಮದಲ್ಲೇ ವಾಸ್ತವ್ಯ ಹೂಡಿದ್ದಾನೆ ಅನ್ನುವಂತ ರೀತಿಯ ಮಾಹಿತಿ ಇದೆ. ಸದ್ಯ ಚಿನ್ನಯ್ಯನ ಆಗಮನವಾಗಿದೆ. ಆ ಚಿನ್ನಯ್ಯನ ಮೂಲಕ ಇಡೀ ದೇಶವ್ಯಾಪಿಯಾಗಿ ಸದ್ದು ಸುದ್ದಿಗೆ ಕಾರಣವಾದಂತ ಪ್ರಕರಣ ಈಗ ಆತನ ಬಿಡುಗಡೆಯ ಬಳಿಕ ಮತ್ತೆ ಯಾವ ಮಹತ್ತರ ತಿರುವನ್ನ ಪಡೆದುಕೊಳ್ಳುತ್ತೋ ಅನ್ನುವಂತ ರೀತಿಯ ಕುತೂಹಲಗಳಿಗೆ ಸದ್ಯ ಈ ಬೆಳವಣಿಗೆ ಎಡೆ ಮಾಡಿಕೊಟ್ಟಿದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ ಮಾಹಿತಿಗೆ.